ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಆಯಿತು, ನಾನೀಗ ಗಜಾನನ ಮಠ ಹತ್ರ ಇದ್ದೀನಿ. ಗಜಾನನ ಮಠ ಬಂದು ಸುಮಾರು 500 ಮೀಟರ್ಸ್ ಆಗುತ್ತೆ ಪಾಂಡ್ರಾಪುರ ಪಾಂಡುರಂಗ ದೇವಸ್ಥಾನದಿಂದ. ಇದು ವಾಕೇಬಲ್ ಡಿಸ್ಟೆನ್ಸು. ಸೊ ನೀವು ಆರಾಮಾಗಿ ನಡ್ಕೊಂಬರ್ಬೋದು, ಇಲ್ಲ ನಿಮ್ಮ ಹತ್ರ ವೆಹಿಕಲ್ ಇದ್ದರೆ ನೀವು ಡೈರೆಕ್ಟಾಗಿ ಇಲ್ಲಿ ಬರ್ಬೋದು. ಇದು ಗಜಾನನ ಮಠನ ಮೇನ್ ಎಂಟ್ರೆನ್ಸು. ಸೊ ನೀವು ಆರಾಮಾಗಿ ಮೇನ್ ರೋಡಲ್ಲೇ ಕಾಣಿಸುತ್ತೆ, ನೀವು ಆರಾಮಾಗಿ ಗೊತ್ತಾಗುತ್ತೆ. ಇಲ್ಲ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಯಾರನ್ನಾದ್ರೂ ಅಲ್ಲಿ ಕೇಳಿದ್ರೆ ಗಜಾನನ ಮಠಕ್ಕೆ ಹೇಗೆ ಹೋಗಬೇಕು ಅಂತ, ಸೊ ಅವ್ರು ನಿಮಗೆ ಹೇಳ್ತಾರೆ. ಸೊ ಮೇನ್ ಎಂಟ್ರೆನ್ಸಲ್ಲಿ ನೀವು ನೋಡ್ಬೋದು, ಇದು ತುಂಬ ಒಂಥರ ಕೋಟೆ ಬಾಗಿಲಿದ್ದಂಗಿದೆ, ಹೆಬ್ಬಾಗಿಲಿದ್ದಂಗಿದೆ. ಫುಲ್ ಗ್ರ್ಯಾಂಡ್ ಎಲ್ಲ ಒಂಥರ ಚೆನ್ನಾಗಿದೆ ನೋಡೋದಕ್ಕೆ. ಬನ್ನಿ ನೋಡೋಣ ಎಂಟ್ರೆನ್ಸು ಒಳಗಡೆ ಹೇಗಿದೆ ಏನು ಅಂತ. ಈ ಕಡೆ ರಾಮ ಮಂದಿರ ಇದೆ, ಆ್ಯಂಡ್ ಇಲ್ಲಿ ಬಂದರೆ ಉಳ್ಕೊಳೋಕ್ಕೆ ವ್ಯವಸ್ಥೆನೂ ಇದೆ, ಲಾಡ್ಜ್ ಇದೆ ಒಳಗಡೆ. ನೀವು ರೂಮ್ ಎನ್ಕ್ವೈರಿ ಮಾಡ್ಕೊಬೋದು, ಬೋರ್ಡ್ ಇದೆ ನೋಡ್ಬೋದು. ಆ್ಯಂಡ್ ಇಲ್ಲಿ ಪೇಂಟಿಂಗ್ ಕೆಲಸ ನಡೀತಾ ಇದೆ. ಇದು ಶ್ರೀರಾಮ ಮಂದಿರ, ಇದು ಆಮೇಲೆ ಹೋಗ್ತೀವಿ ನಾವು. ಆ್ಯಂಡ್ ಈ ಕಡೆ ಇದು ಒಂದು ಲಾಡ್ಜ್ ಇದೆ, ರೂಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಇಲ್ಲಿ. ಆ ಕಡೆ ಪಾರ್ಕಿಂಗ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಸೊ ಒಳಗಡೆ ಶ್ರೀಕೃಷ್ಣನಿದ್ದಾರೆ, ಇಲ್ಲಿ ಕಾಣಿಸಲ್ಲ. ಬನ್ನಿ ನೋಡೋಣ. ಇದು ಹೊರಭಾಗ ಎಲ್ಲ ಕಂಪ್ಲೀಟ್ ಮಾರ್ಬಲ್ ಸ್ಟೋನ್ಸಲ್ಲಿ ಮಾಡಿಸಿರತಕ್ಕಂಥದ್ದು ಇದು. ಒಳಗಡೆ ಫೋಟೋಗ್ರಫಿ ಎಲ್ಲ ಇಲ್ಲ, ಆ್ಯಂಡ್ ಒಳಗಡೆ ಈ ಥರ ಇರುತ್ತೆ. ಬಟ್ ಒಳಗಡೆ ದೇವ್ರನ್ನ ಫೋಟೋಗ್ರಫಿ ಮಾಡೋ ಹಾಗಿಲ್ಲ, ಹಾಗಾಗಿ ತೆಗ್ದಿಲ್ಲ. ಆ್ಯಂಡ್ ಒಳಗಡೆ ತುಂಬ ಗ್ರ್ಯಾಂಡಾಗಿದೆ, ಆ್ಯಂಡ್ ಮುಖ್ಯವಾಗಿ ಪೀಸ್ಫುಲ್ ಆಗಿರುತ್ತೆ. ಅಲ್ಲಿ ಪಾಂಡುರಂಗ ವಿಠಲನ ದೇವಸ್ಥಾನದ ಹತ್ರ ಎಷ್ಟು ಗಲಾಟೆ ಇದೆಯೋ ಇಲ್ಲಿ ಅಷ್ಟೇ ಸೈಲೆಂಟ್ ಆಗಿದೆ. ಈ ಒಂದು ಮೇನ್ ರೋಡ್ ಇದ್ರೂ ನಿಮಗೆ ಒಳಗಡೆ ತುಂಬ ಸೈಲೆಂಟಾಗಿ ವೆರಿ ಪೀಸ್ಫುಲ್ ಆಗಿರುತ್ತೆ, ಮನಸ್ಸು ಶಾಂತಿ ಆಗುತ್ತೆ. ಸೊ ವಿಠಲನ ದೇವಸ್ಥಾನಕ್ಕೆ ಬಂದವರು ಈ ಒಂದು ಮಠವನ್ನು ಮಿಸ್ ಮಾಡಬೇಡಿ. ಗಜಾನನ ಸ್ವಾಮಿಯವರು ಈ ಮಠವನ್ನು ಸ್ಥಾಪನೆ ಮಾಡಿದ್ದು. ಸೊ ಅವರ ಒಂದು ಇದರಲ್ಲಿದೆ, ಒಳಗಡೆ ವಿಠಲನೇ ಇರೋದು ಈ ಒಂದು ಇದರಲ್ಲೂ. ಆ್ಯಂಡ್ ಎದುರುಗಡೆ ಈಗ ರಾಮ ಮಂದಿರ ಇದೆ, ಬನ್ನಿ ನೋಡೋಣ ರಾಮ ಮಂದಿರ ಹೇಗಿದೆ ಅಂತ. ಇದು ಶ್ರೀರಾಮ ಮಂದಿರ ಎಂಟ್ರೆನ್ಸು. ಇದೆಲ್ಲ ರೂಮ್ಸು, ಲಾಡ್ಜ್ ಇದೆ ಇಲ್ಲಿ.
ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ. ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ ಎದುರುಗಡೆನೆ. ಒಳಗಡೆ ಶ್ರೀರಾಮಚಂದ್ರರು ಹೀಗಿರ್ತಾರೆ. ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ದರ್ಶನ ಪಡೆದು ನಾವಿವಾಗ ಈ ಕಡೆ ಬಂದ್ವಿ. ಇಲ್ಲಿ ಒಂದು ರಾಧೆ ಕೃಷ್ಣನ ಒಂದು ಇದಿದೆ, ಸ್ಟ್ಯಾಚು ನೋಡ್ಲಿಕ್ಕೆ ಬರ್ತಾ ಇದ್ದೀವಿ. ಎಲ್ಲ ಫೋಟೋ ಸೆಷನ್ ಎಲ್ಲ ನಡೀತಾ ಇದೆ. ಇದೆಲ್ಲ ರೂಮ್ಸು. ಸೊ ನೀವೇನಾದರೂ ಗಜಾನನ ಮಠಲ್ಲಿ ಉಳ್ಕೊಳೋ ಒಂದು ಪ್ಲ್ಯಾನ್ ಇದೆ, ಇಲ್ಲಿ ಫ್ರೀ ಮೀಲ್ಸ್ ಇರುತ್ತೆ. ಸೊ ನೀವು ಅಲ್ಲೇ ಊಟ ಮಾಡ್ಕೊಬೋದು. ಅದು ಬಿಟ್ಟು ಇಲ್ಲಿ ಪ್ರೈವೇಟಾಗಿ ಒಬ್ಬರು ಹೋಟ್ಲ್ ನಡೆಸ್ತಾ ಇದ್ದಾರೆ. ಈ ಹೋಟ್ಲಲ್ಲಿ ಊಟ ಅಂತೂ ಮಾಡಬೇಡಿ, ಚೆನ್ನಾಗಿಲ್ಲ, ಹೈಜೀನ್ ಆಗಿಲ್ಲ. ಆ್ಯಂಡ್ 2 ಚಪಾತಿ ಆ್ಯಂಡ್ ಒಂದು ಸ್ವಲ್ಪ ಅನ್ನ ಕೊಡ್ತಾನೆ. ಸೊ ಅದಕ್ಕೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇದಕ್ಕಿಂತ ಬೆಟರ್ ನೀವು ಔಟ್ಸೈಡ್ ಎಲ್ಲಾದರೂ ಊಟ ಮಾಡ್ಕೊಳೋದು ಬೆಟರು. ಇಲ್ಲಿ ಥಾಲಿ ಚೆನ್ನಾಗಿಲ್ಲ, ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.